ಹೇಳಿ ಮೇಡಮ್, ಯಾರು ಕಂಪ್ಲೇಂಟ್ ಕೊಟ್ಟಿದ್ರಲ್ಲ ಅವ್ರು ಯಾರು, ನಿಮ್ಗೆ ಪರಿಚಯ? ಬಾಲಕೃಷ್ಣ ಅಂತ, ಕಾಳೇಗೌಡ ಯಜಮಾನ್ ದೊಡ್ಡಣ್ಣು ಅವ್ರ ಮಗ ಬಾಲಕೃಷ್ಣ, ಅವ್ರು ಚಿಕ್ಕಬಳ್ಳಿಯವರು. 4 ವರ್ಷದ ಹಿಂದೆ ನನಗೂ ಇಷ್ಟ ಇತ್ತು, ನಮ್ಮ ಮನೆಯವ್ರಿಗೂ ಇಷ್ಟ ಇತ್ತು. ಮದುವೆ ಮಾತುಕತೆ ನಡೆಸಿ ಮದುವೆ ಮಾಡಬೇಕು ಅನ್ನೋ ಫಿಕ್ಸ್ ಮಾಡಿದ್ರು. ಆಮೇಲೆ ಅವ್ನ ಕ್ಯಾರೆಕ್ಟರ್ ಸರಿ ಇಲ್ಲ ಅಂತ ಗೊತ್ತಾಯ್ತು. ಸುಳ್ಳು ಮಾಹಿತಿ ಕೊಟ್ಟವನೇ, ಗೌರ್ಮೆಂಟ್ ಕೆಲಸ, ಸೈಟ್ ಐತೆ, ಮನೆ ಐತೆ, ಜಮೀನು ಅಷ್ಟ ಐತೆ, ಇಷ್ಟ ಐತೆ ಅಂತೆಲ್ಲ ಸುಳ್ಳು ಹೇಳಿದ. ಆಮೇಲೆ ಬೇರೆ ಕಡೆ ಸಾಬ್ರ ಹತ್ರ ಕಿರಿಕ್ ಮಾಡ್ಕೊಂಡವನೆ, ಜಗಳ ಮಾಡ್ಕೊಂಡವನೆ ಎಲ್ಲ ಅಂತ ಗೊತ್ತಾದ್ಮೇಲೆ ಇವ್ರು ಬೇಡ ಅಂತ ಮದುವೆ ಕ್ಯಾನ್ಸಲ್ ಮಾಡ್ಕೊಂಡ್ಮೇಲೆ ಅದೇ ದ್ವೇಷ ಮಡಿಕೊಂಡು, ಅದೇ ಸೇಡ್ ಮಡಿಕೊಂಡು 4 ವರ್ಷದ ತವಿಂದ ಬೇರೆ ಎಲ್ಲೇ ಸೆಟ್ ಆದ್ರೂ ಆ ಮದುವೆ ಕ್ಯಾನ್ಸಲ್ ಮಾಡ್ಕೊಂಡು ಕಿತ್ತಾಕೊಂಡು ಬರ್ತಿದ್ದಾನೆ. ಫೋಟೋಗಳೆಲ್ಲ ಎಡಿಟ್ ಮಾಡಿಸ್ಕೊಂಡು, ಫೋಟೋ ಎಲ್ಲ ಮಡಿಕೊಂಡು, ಬೇರೆ ಎಲ್ಲೇ ಸೆಟ್ ಆದ್ರೂ ಹುಡುಗನ ಫೋಟೋ ಕಳ್ಸ್ಕೊಂಡು, ನಾನು ಲವ್ ಮಾಡ್ತಾ ಇದ್ದೀನಿ, ನೀವು ಬೇರೆ ಯಾರನ್ನೂ ಅವನ್ನ ಹುಡುಗಿನ ಮದುವೆ ಆಗಬೇಡಿ, ನಾನೇ ಇಷ್ಟಪಡ್ತಾ ಇದ್ದೀನಿ, ನಾನೇ ಮದುವೆ ಆಗೋದು ಅಂತೆಲ್ಲ ಸುಳ್ಳು ಇದು ಕೊಡ್ಸ್ಕೊಂಡು, ಆರೋಪ ಎಲ್ಲ ಕೊಟ್ಕೊಂಡು ಎಲ್ಲಾ ಕಡೆನೂ ಮದುವೆ ಕಿತ್ತಾಕ 4 ವರ್ಷ ತವಿಂದ ಬಂದಿದ್ದ. ಇವಾಗ ಬೇರೆ ಕಡೆ ಒಂದು ಮದುವೆ ಫಿಕ್ಸ್ ಆಗಿತ್ತು. ಆ ಫಿಕ್ಸ್ ಆದಾಗೂ ಅದೇ ಹುಡುಗಂಗೆ ಹೋಗಿ ಫೋಟೋ ಕಳಿಸಿ, ನಾನು ಇಷ್ಟಪಟ್ಟಿದ್ದೀನಿ, ಮದುವೆ ಆಗ್ಬೇಡ ಅಂತೆಲ್ಲ ಹೇಳಿ ಆ ಮದುವೆ ಕ್ಯಾನ್ಸಲ್ ಆಯ್ತು. ಇವಾಗ ರೀಸೆಂಟಾಗಿ ಒಂದು 15 ದಿವಸದಲ್ಲಿ. ಇವಾಗ 7ನೇ ತಾರೀಕಲ್ಲಿ ಬುಧವಾರ ದಿನ 7ನೇ ತಾರೀಕು ಸಂತೆಗೆ ಹೋಗ್ಬೇಕಾದ್ರೆ ಹಿಂಬಾಲಿಸ್ಕೊ ಬಂದು ಸಂತೆಲೆಲ್ಲ ನೀನು ಆಶೀಡ್ ಹಾಕ್ತೀನಿ, ನಿನ್ಗೆ ಆ ಬ್ಲಡಿಗೆ ಸೆಟ್ ಆಗೈತಲ್ಲ, ನೀನು ಸೆಟ್ ಆದ್ರೂ ಅದು ಹೆಂಗೆ ಕಿತ್ತಾಕ್ಬೇಕು ಅಂತ ನನಗೆ ಗೊತ್ತು, ನೀನು ನನ್ನನ್ನು ಬಿಟ್ಟು ಬೇರೆ ಇನ್ಯಾರನ್ನೂ ಮದುವೆಗೆ ನಾನು ಬಿಡಲ್ಲ, ನೀನು ಸತ್ರು ನೀನು ನನ್ನೇ ಮದುವೆ ಆಗಬೇಕು, ನೀನು ಸತ್ರು ನೀನು ಹೆಣ್ಣಿಗೆ ನಾನೇ ತಾಲಿ ಕಟ್ಟೋದು, ನೀನು ಯಾರು ಮದುವೆ ಆಗಕ್ಕೆ ಬಂದರೂ ಅವ್ರನ್ನ ಬಿಡಲ್ಲ, ಅವ್ರನ್ನೇ ಉಳ್ಸಲ್ಲ, ಹಂಗೆ ಹಿಂಗೆ ಅಂತೆಲ್ಲ ನಿನ್ನೆಲ್ಲ ಕೊಲೆ ಮಾಡ್ತೀನಿ, ಈ ಮುಖ ಇಟ್ಕೊಂಡಲ್ವಾ ನೀನು ಬೇರೆಯವ್ರನ್ನ ಮದುವೆ ಆಗೋದು, ಆಶೀಡ್ ಹಾಕಿ ಸಾಯಿಸ್ತೀನಿ ಅಂತೆಲ್ಲ ಎದುರಿಸ್ಕೊಂಡು ನಿನ್ನೆ ಕೊಲೆ ಮಾಡ್ತೀನಿ ಅಂತೆಲ್ಲ ಬೆದರಿಕೆ ಮಾಡ್ದ. ಅವಾಗ ಅಕ್ಕಪಕ್ಕದವರೆಲ್ಲ ಆಯ್ತು ನನಗೆ ಸಮಾಧಾನ ಮಾಡಿ, ಆಯ್ತು ಹೋಗಪ್ಪ ನಿಮ್ಮ ಮನೆಗೆ ಹೇಳೋಗು, ಕಂಪ್ಲೇಂಟ್ ಕೊಡೋಗು ಅಂತ ಹೇಳಿ ಕಳ್ಸಿದ್ರು. ಅವನ ಹತ್ರ ಸಂತೆಲ್ಲ ಥರ ಜಗಳ ಮಾಡ್ದ. 9ನೇ ತಾರೀಕು ಹುಡುಗನ ಮನೆಯಿಂದ ಫೋನ್ ಕಾಲ್ ಬಂದು, ಇಲ್ಲ ನಮ್ಗೆ ಸಂಬಂಧ ಬೇಡ ಅಂತ ಹೇಳಿದ್ರು. ಭಾನುವಾರ ದಿವಸ 12ನೇ ತಾರೀಕು ಎಂಗೇಜ್ಮೆಂಟ್ ಇತ್ತು. ಆ ಎಂಗೇಜ್ಮೆಂಟಲ್ಲೂ ಕ್ಯಾನ್ಸಲ್ ಆಯಿತು. ಆಮೇಲೆ ಕಂಪ್ಲೇಂಟ್ ಕೊಟ್ಟು ಕೆರಗೋಡಿಗೆ 22ನೇ ತಾರೀಕು ಕಂಪ್ಲೇಂಟ್ ಕೊಟ್ಟು FIR ಆಗೈತೆ. FIR ಆಗಿ ಇವತ್ತಿಗೆ 11 ದಿವಸ 10 ದಿವಸ ಆದರೂ FIR ಆದರೂ FIR ಆದ್ಮೇಲೆ 2 ದಿನ ಮನೆ ಹತ್ರ ಬಂದು ಜಗಳ ಮಾಡಿದ್ದಾನೆ. ನೀನು ಏನೇ FIR ಮಾಡಿಸಿದ್ರು, ನೀನು ಏನೇ ಕಂಪ್ಲೇಂಟ್ ಕೊಟ್ಟರು, ನೀನೇನು ನಾನೇನು ಮಾಡ್ಕೋಕ್ಕಾಗಲ್ಲ, ನೀನು ಏನೇ ಮಾಡಿದ್ರು ನಾನೇನು ಇದು ಮಾಡ್ಕೋಕ್ಕಲ್ಲ, ನನಗೆ ಗೊತ್ತು ನಿನ್ನ ಜೀವನ ಏನು ಮಾಡಬೇಕು ಅಂತ ನಾನು ಮಾಡ್ತೀನಿ, ನೀನು ಎಲ್ಲರೂ ನೆಮ್ಮದಿಯಾಗಿ ಇರೋಕ್ಕೆ ಬಿಡಲ್ಲ, ಒಂದಿಲ್ಲ ನೀನು ಇರಬೇಕು, ಇಲ್ಲ ಒಂದು ನಾನು ಇರಬೇಕು ಅಂತ ಮನೆ ಹತ್ರ ಎಲ್ಲ ಬಂದು ಗಲಾಟೆ ಮಾಡಿದ್ದಾನೆ. ಹಂಗೆಲ್ಲ ಗಲಾಟೆ ಮಾಡಿದ್ರು ನಾವು ಇನ್ಫಾರ್ಮೇಶನ್ ಮಾಡಿದೀವಿ ಸ್ಟೇಷನ್ಗೆ ಇನ್ಫಾರ್ಮೇಶನ್ ಮಾಡಿದ್ರು ಅವ್ರೇನು ಕ್ರಮ ತಗೋತಲ್ಲ. FIR ಆಗಿ 11 ದಿವಸ ಆದ್ರು ಅವ್ನು ಹೊರಗಡೆ ಇದ್ದೇನೆ ಸಾಕ್ಷಿಗಳೆಲ್ಲನೂ ನಾಶ ಮಾಡ್ತಾ ಇದ್ದಾನೆ ಹೊರತು ಅವ್ನು ಪೊಲೀಸರು ಏನೂ ತನಿಖೆನೂ ಮಾಡ್ತಲ್ಲ. ನಿನ್ನೆ ಸಂಜೆ ಮಾತ್ರ ಮಾಜೂರು ಮಾಡಿದ್ದಾರೆ. ಅದೇ ಬಿಟ್ರೆ ಇವತ್ತಿನವರೆಗೂ ಏನು ಪೊಲೀಸರು ಏನೂ ಮೂವ್ ಮಾಡಿಲ್ಲ. ನಮ್ಗೆ ಎಲ್ಲೂ ನ್ಯಾಯನೇ ಸಿಕ್ಕಿಲ್ಲ. ಅವ್ನ ಎಲ್ಲೋದ್ರೂ ಹಿಂಬಾಲಿಸ್ಕೊಬರೋದು, ಕೊಲೆ ಬೆದರಿಕೆ ಹಾಕೋದು, ನೀನು ಆಶೀಡ್ ಹಾಕ್ತೀನಿ, ನೀನು ಸಾಯಿಸ್ತೀನಿ ಅಂತ ಅನ್ನೋದು ತುಂಬಾ ಬೆದರಿಕೆ ಮಾಡಿದ್ದಾನೆ. ಮತ್ತೆ ಸುಮಾರು 7-8 ಮದುವೆನೇ ಕ್ಯಾನ್ಸಲ್ ಮಾಡಿದ್ದಾನೆ ಸರ್ 4 ವರ್ಷದ ತವಿಂದ. ಆದ್ರೆ ನಮ್ಗೆ ಪ್ರೂಫ್ ಸಿಕ್ಕಿರ್ಲಿಲ್ಲ. ಇವಾಗ ಪ್ರೂಫ್ ಸಿಕ್ಕೈತೆ, ಇವಾಗ ಫಿಕ್ಸ್ ಆಗಿತ್ತಲ್ಲ ಆ ಪ್ರೂಫ್ ಸಿಕ್ಕೈತೆ. ಸೆಟ್ ಆಗಿರೋ ಹುಡುಗನೇ ನಮ್ಗೆ ಹೇಳಿರೋದು. ಮತ್ತೆ ಚಿಕ್ಕಬಳ್ಳಿಯಿಂದ ಅವರು ರಾಜಕೀಯದಲ್ಲಿ ಇರೋದು, ಚಿಕ್ಕಬಳ್ಳಿಯಿಂದಾನೆ CM ಕೃಷ್ಣ ಅವ್ರ ಮಗ CK ಅಭಿ ಅನ್ನೋರೇನೆ ಹುಡುಗನ್ ಫೋಟೋ ಕಳ್ಸಿರೋದು. ಅವರು ಬಾಲಕೃಷ್ಣನ್ ಫ್ರೆಂಡು, ಚಿಕ್ಕಬಳ್ಳಿನೇ ಅವರು ಬಾಲಕೃಷ್ಣನ್ ಫ್ರೆಂಡ್ ಆಗಿ ಅವನು CK ಅಭಿ ಅವ್ರ ಫೋಟೋ ಕಳ್ಸಿರೋದು. ಮೇನ್ ಸರ್ ಇವನು ಅಭಿನೇ ನೀವು ಇಟ್ಕೋಬೇಕು, ಅಭಿನೇ ನಮ್ಗೆ ಅನ್ಯಾಯ ಮಾಡ್ತಿರೋದು, ಅಭಿಯಿಂದನೇ ಎಲ್ಲ ಫೋಟೋಗಳು ವೈರಲ್ ಆಯ್ತಿರೋದು, ಅಭಿಯಿಂದನೇ ನನ್ನ ಜೀವನ ಹಾಳಾಯ್ತಿರೋದು ಸರ್. ಅಭಿ ಮೇಲೆ ನೀವು ಕಠಿಣ ಕ್ರಮ ತಗೊಳ್ಳೇಬೇಕು, ನಮ್ ನ್ಯಾಯ ಕೊಡಿಸ್ಲೇಬೇಕು ಸರ್. ನೀವು ಸರ್ ಅವ್ರ ಫ್ರೆಂಡ್ಸೇ ಹೇಳ್ತಿದ್ದಾರೆ, ನಂದು ಅಜ್ಜಿ ಊರಾಗಿ ಚಿಕ್ಕಬಳ್ಳಿ ಆಗಿರೋದ್ರಿಂದ ನಮ್ಮ ಮನೆಗೆ ಯಾರು ಬರ್ತಾರೆ ಯಾರು ಹೋಯ್ತಾರೆ ಅವ್ನ ಊರಲ್ಲಿ ಇನ್ನೊಂದಷ್ಟು ಜನ ಇದಾರೆ. ಅವ್ನಿಗೆ ಇನ್ಫಾರ್ಮೇಶನ್ ಕೊಡಕ್ಕೆ, ನಮ್ಮ ಮನೆಯಲ್ಲಿ ಏನ್ ನಡೀತೈತೆ ಅಂತ ಹೇಳಕ್ಕೆ ಇನ್ನೊಂದಷ್ಟು ಜನ ಇದಾರೆ. ಅವ್ನ್ ಫೋನ್ ಟ್ರ್ಯಾಕ್ ಮಾಡಿದ್ರೆ ಯಾರ್ಯಾರು ಇದಾರೆ ಇತ್ತಲ್ಲ, ಯಾರ್ಯಾರು ಮಿಂಗಲ್ ಆಗಿದ್ದಾರೆ ಅಂತ ಎಲ್ಲ ಈಚೆಗೆ ಬರ್ತದೆ. ಬಾಲಕೃಷ್ಣನ ಫೋನ್ ಟ್ರ್ಯಾಕ್ ಮಾಡಿದ್ರೆ ಎಲ್ಲರೂ ಈಚೆಗೆ ಬರ್ತಾರೆ. ಅವ್ರೆಲ್ಲ ಅವ್ರಿಗೆ ಇನ್ಫಾರ್ಮೇಶನ್ ಕೊಡೋದು, ಇವತ್ತು ಇಂಥವ್ರು ಬಂದಿದ್ರು, ಇಂಥವ್ರು ಹೋದ್ರು, ಹಿಂಗ್ ಕಡೆ ಸೆಟ್ ಆಗೈತೆ ಅಂತ. ಅವಾಗ ಈ ಅಭಿ ಅನ್ನೋನು CK ಅಭಿ CM ಕೃಷ್ಣನ ಅವ್ರ ಮಗ ಅಭಿ CK ಅನ್ನೋರು ಮತ್ತೆ ಬಾಲಕೃಷ್ಣನವರು ಇಬ್ರು ಸೇರ್ಕೊಂಡು ಹುಡುಗನ್ ಕಾಂಟ್ಯಾಕ್ಟ್ ಮಾಡಿ, ಹುಡುಗನ್ ಫೋಟೋ ಕಳಿಸಿ, ಫೋನಲ್ಲಿ ಮಾತಾಡಿ ಕಾಂಟ್ಯಾಕ್ಟ್ ಮಾಡಿ ಹುಡುಗ ಮದ್ವೆ ಕ್ಯಾನ್ಸಲ್ ಮಾಡೋದು. ಇದೇ ತರ ಆಗೈತೆ. ಅದೇ ಬಟ್ ನಾವು ಪ್ರೂಫ್ ಸಿಕ್ಕಿರ್ಲಿಲ್ಲ. ಸ್ಟೇಷನ್ಗೆ ಹೋದ್ರೆ ಸಾಕ್ಷಿ ಏನೈತೆ ಅಂತ ಕೇಳ್ತಾರೆ. ನಾವು ಸಾಕ್ಷಿ ಇಲ್ಲ ಅಂದ್ರೆ ನೀವು ಕೇಸ್ ತಗೊಳಲ್ಲ ಅಂತ ಹೇಳ್ತಾರೆ. ಇವಾಗ ಸಾಕ್ಷಿ ಇಟ್ಕೊಂಡೆ ನಾವು ಸ್ಟೇಷನ್ ಕೊಟ್ಟಿದೀವಿ. ಸ್ಟೇಷನ್ ಸಾಕ್ಷಿ ನಮ್ಮ ಹತ್ರ ಇದ್ರು ಸ್ಟೇಷನ್ ಕೊಟ್ಟಿದ್ರು ಅವ್ರು ಏನು ಕ್ರಮ ತಗೋತಲ್ಲ. ಹೌದು, ಹಾಳು ಮಾಡ್ತಾರದು. 4 ವರ್ಷದ ತವಿಂದನೂ ಇದೇ ಎಲ್ಲೇ ಸೆಟ್ಟಾದ್ರೂ ಬಿಡಲ್ಲ. ಮತ್ತೆ ಇದೇ ವಿಚಾರವಾಗಿ ಅವನೇ ಮಚ್ಚ ತಗೊಬಂದ್ ನಮ್ಮ ಹತ್ರ ಗಲಾಟೆ ಮಾಡಿ ನಮ್ಮ ಮಾಮರ್ನ, ನಮ್ಮ ಸ್ವಂತ ಮಾಮನ್ನ ಮತ್ತೆ ನಮ್ಮ ಅಣ್ಣರ್ನ ಅವನೇ ಬಂದ್ ತಗೊಂಡ್ ಗಲಾಟೆ ಮಾಡ್ಬಿಟ್ಟು, ಇಲ್ಲ ಇವರೇ ಮಚ್ಚ ತಗೊಂಡ್ ನಮ್ಮ ಮನೆ ಹತ್ರ ಬಂದಿದ್ರು ಅಂತ ಸುಳ್ಳು ಮಾಹಿತಿ ಕೊಟ್ಟಿ ನಮ್ಮ ಮನೆಯಲ್ಲೆಲ್ಲೂ ಜೈಲ್ಗೆ ಹಾಕ್ಸಿದ ಕಂಪ್ಲೇಂಟ್ ಕೊಟ್ಟಿ. ಅತಲ್ಲೊಬ್ರು ನಮ್ಮ ಅಣ್ಣರೊಬ್ರು ತೀರೇ ಹೋಗ್ಬಿಟ್ರು ಸರ್. ಇವಾಗ ನಮ್ಮ ಅಣ್ಣ ಸತ್ತೋಗಿರೋದ್ರಿಂದ ಇವ್ರದೇ ಕೈವಾಡ ಐತೆ, ಇವರೇ ಮಿಂಗಲ್ ಐತೆ, ಇವರೇ ಮಾಡ್ಸಿದ್ ನಮ್ಮ ಅಣ್ಣನ ಸಾವಿಗೆ ಇವರೇ ಕಾರಣ.
ನಮ್ಗೆ ಅಭಿ ಅನ್ನೋರು CK ಅಭಿ ಮತ್ತೆ ಬಾಲಕೃಷ್ಣ ಇವರೇ ನಮ್ಮ ಅಣ್ಣ ಸಾವು ಕಾರಣ ಆಗಿರೋದು. ನಮ್ಮ ಅಣ್ಣ ಸಾವು ನ್ಯಾಯ ಬೇಕೇ ಬೇಕು. ನನ್ನ ಜೀವನಕ್ಕೆ ಮತ್ತೆ ನಮ್ಮ ಮನೆಯವ್ರಿಗೆಲ್ಲ ಇವ್ರಿಬ್ರಿಂದ ನಮ್ಗೆ ಕೊಲೆ ಬೆದರಿಕೆ ಐತೆ. ನಮ್ಗೆ ನ್ಯಾಯ ಬೇಕೇ ಬೇಕು ಸರ್. ತುಂಬಾ ನೊಂದಿದ್ದಾರೆ ಸರ್ ನಮ್ಮ ಮನೆಯವರು. ನಾನಾಗ್ಬೋದು ತುಂಬಾ ನನ್ನ ಸೂಸೈಡ್ಗೆಲ್ಲ ನಾನು ಇದ್ ಮಾಡಿದ್ದೀನಿ. ತುಂಬಾ ಮಾನಸಿಕವಾಗಿ ತುಂಬಾ ಕಿರ್ಕೊಳ ಕೊಟ್ಟಿದ್ದಾನೆ. ನಾನು ಎಲ್ಲೂ ಹೊರಗಡೆ ಹೋಗೋಕ್ಕೂ ಬಿಡ್ತಲ್ಲ, ಎಲ್ಲೂ ಕಾಲಿಡಕ್ಕೂ ಬಿಡ್ತಲ್ಲ. ಅವ್ನ ಫ್ರೆಂಡ್ಸು ಅಭಿನೇ ನಂಗೆ ತುಂಬಾ ಮೇನು ಕಿರ್ಕೊಳ ಕೊಡ್ತಾ ಇರೋದು. ಎಲ್ಲರಿಗೂ ಫೋಟೋ ವೈರಲ್ ಮಾಡ್ಕೊಂಡು ಅವ್ರ ಜೊತೆಲೆಲ್ಲ ಹೇಳ್ಕೊಂಡು ಇನ್ನೂ ತುಂಬಾ ಜನ ಇದಾರೆ. ಬಾಲಕೃಷ್ಣನ ಫೋನ್ ನೀವು ಟ್ರ್ಯಾಕ್ ಮಾಡಿದ್ರೆ ಎಲ್ಲ ಈಚೆಗೆ ಬರ್ತಾರೆ ಸರ್. ಇವಾಗ ಶಿಕ್ಷೆ ಆಗ್ಲೇಬೇಕು. ಅಭಿ ಮೇಲೆ ಕಠಿಣ ಕ್ರಮ ತಗೋಬೇಕು, ಶಿಕ್ಷೆ ಆಗ್ಬೇಕು. ಬಾಲಕೃಷ್ಣನ್ ಮೇಲೂ ಕಠಿಣ ಕ್ರಮ ತಗೊಂಡು ಶಿಕ್ಷೆ ಆಗ್ಲೇಬೇಕು. ನನ್ಗೆ ಅನ್ಯಾಯ ಆಗಿರೋ ತರನೇ ಮಂಡ್ಯ ಜಿಲ್ಲೆಯಲ್ಲಿ ಯಾವ ಹುಡುಗಿಗೂ ಅನ್ಯಾಯ ಆಗ್ಬಾರ್ದು ಸರ್. ನಾವು 4 ವರ್ಷ ತಗಿನ ಸಹಿಸಿದೀನಿ, ಇನ್ನು ಎಷ್ಟು ವರ್ಷ ಅಂತ ಸಹಿಸ್ಬೇಕು ಸರ್. ನಾವು ನಮ್ ಕಠಿಣ ಕ್ರಮ ತಗೊಂಡು ಅವ್ನಿಗೆ ಏನ್ ಶಿಕ್ಷೆ ಆಗ್ಬೇಕು ಅವ್ನ ಶಿಕ್ಷೆ ಆಗ್ಲೇಬೇಕು ಸರ್. ನಮ್ಗ ಕಾನೂನ್ ಮೇಲೆ ನಂಬಿಕೆ ಇಲ್ಲ. ನಮ್ಮ ಮಂಡ್ಯ ಜಿಲ್ಲೆಯಲ್ಲಿ ನಮ್ಮ ಇವ್ರು ಏನಿದಾರೋ ಗಣಗ ರವಿಕುಮಾರ್ ನಮ್ಗೆ ನ್ಯಾಯ ಕೊಡಿಸ್ಲೇಬೇಕು ಸರ್. ನಮ್ಗೆ ಕಾನೂನ್ ಮೇಲೆ ನಮ್ಗೆ ನಂಬಿಕೆ ಇಲ್ಲ. ನಮ್ CM ಮೇಲೆ ನಮ್ ನಂಬಿಕೆ ಐತೆ. ನಮ್ದು ರಾಜ್ಯದ ಎಲ್ಲೇ ಇದು ರವಿಕುಮಾರ್ ನಮ್ಗೆ ನ್ಯಾಯ ಕೊಡಿಸ್ಲೇಬೇಕು ಸರ್. ನಮ್ಗೆ ಇವಾಗ ನಮ್ಗಾಗಿರೋ ತರ ಸ್ಥಿತಿ ಬೇರೆ ಇನ್ಯಾವ ಹೆಣ್ಮಕ್ಳಿಗೂ ಆಗ್ಬಾರ್ದು ಸರ್. ಇವಾಗ ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.